ಸರ್ ಅದೇ ಒಳಗಡೆ ಹೋದೆ. ನಾಗಣ್ಣ ನನಗೆ ಆಲ್ಮೋಸ್ಟ್ ಫೋನಲ್ಲಿ ತುಂಬ ಒಂಥರ ಫ್ರೆಂಡ್ ಅವ್ರು ನನಗೆ. ಆ್ಯಕ್ಚುಲಿ ನಮ್ಮ ಆಶ್ರಮಕ್ಕೆ ಸುಮಾರು ಸಲ ಅವರ ಅಭಿಮಾನಿಗಳ ಸಂಘದಿಂದ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿಕೊಂಡೇ ಬರ್ತಿದ್ದಾರೆ. ಅವ್ರು ಹುಟ್ಟುಹಬ್ಬ ಟೈಮ್ ಆಗಿರ್ಬೋದು, ಪ್ರತಿಯೊಂದು ಟೈಮ್ ಆಗಿರ್ಬೋದು. ಇಲ್ಲಿ ನಾನು ಬಂದ್ಬಿಟ್ಟು ದರ್ಶನ್ ಸರ್ ಅವ್ರು ಒಳ್ಳೆಯವರು, ಅವ್ರು ಕೆಟ್ಟವರು ಅಂತಲ್ಲ. ನಾನು ಹೇಳೋಕ್ಕೆ ಬಂದಿರೋದು ಮಾನವೀಯ ದೃಷ್ಟಿ. ಯಾಕಂದ್ರೆ ನಮ್ಮ ಒಂದು ಟೈಮಲ್ಲಿ ನಮ್ಮ ಆಶ್ರಮಕ್ಕೆ ಒಂದು ಸಹಾಯ ಮಾಡಿದ್ರು. ಮತ್ತೇನೆಂದರೆ ಅವ್ರು ನಾನು ಮೀಟ್ ಮಾಡಬೇಕಾಗಿತ್ತು. ಎಷ್ಟೋ ಸಲ ನಾಗಣ್ಣ ಅವರು ಫೋನ್ ಮಾಡಿ ಸರ್ ಬನ್ನಿ ಸರ್ ಇವಾಗಿದ್ದಾರೆ ಅಂತ. ಆ ಟೈಮಲ್ಲಿ ನಾನು ಫ್ರೀ ಇರಲಿಲ್ಲ. ಹಂಗೆ ಆಗ್ತಾ ಒಂದು 2-3 ತಿಂಗಳು ಆಗ್ತಾ ಹೋಯ್ತು. ಆ ಟೈಮಲ್ಲಿ ಇನ್ನೇನು ನೆಕ್ಸ್ಟ್ ವೀಕ್ ಮೀಟ್ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಹಿಂಗಾಗೋಯ್ತು. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ರೇಣುಕಾಸ್ ಇದ್ದಾರಲ್ಲ ಸ್ವಾಮಿಯವರು, ಅವ್ರ ಫ್ಯಾಮಿಲಿಗೆ ಒಂದು ಆ ದುಃಖವನ್ನು ಒಂದು ಹೋಗೋ ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ. ತಪ್ಪು ಯಾರೇ ಮಾಡಲಿ ಸರ್, ನಾನು ಮಾಡಲಿ, ನೀವು ಮಾಡಲಿ, ಯಾರೇ ಮಾಡಲಿ, ತಪ್ಪೇ ಶಿಕ್ಷೆ ಆಗಲೇಬೇಕು. ಕಾನೂನು ಮುಖಾಂತರ ಯಾರು ಇಲ್ಲಿ ದೊಡ್ಡವರಲ್ಲ ಚಿಕ್ಕವರಲ್ಲ ಸರ್. ನಾನು ಹೇಳಿದಿಷ್ಟೇ, ಒಂದು ಯಾರು ತಪ್ಪು ಮಾಡೋ ತಪ್ಪೇ, ಶಿಕ್ಷೆ ಆಗಲಿ ಪರವಾಗಿಲ್ಲ. ಬಟ್ ಸರ್ ಒಳಗಡೆ ಹೋಗಿದ ತಕ್ಷಣ ಅದು ನಾಗಣ್ಣ ಅವರು ದರ್ಶನ್ ಸರ್ದು ಫ್ಯಾಮಿಲಿ ಅಷ್ಟೇ ಮಾತ್ರ ಒಳಗಡೆ ಇದು ಮಾಡೋದು ಹೇಳಿದರು. ಬಟ್ ನಾಗಣ್ಣ ಅವ್ರದ್ದು ಒಂದು ಎಂಟ್ರಿ ಆಗಲೇ ಬೆಳಗ್ಗೆ ಯಾರೋ ಬಂದು ಹೋಗ್ಬಿಟ್ಟವ್ರಂತ. ಇನ್ನು ನೆಕ್ಸ್ಟ್ ವೀಕ್ ಅಂತ ಎಂಟ್ರಿ, ವಾರಕ್ಕೆ ಒಂದೇ ಎಂಟ್ರಿ ಅಂತ. ಒಳ್ಳೆ ಹೋದೆ. ಏನು ಸರ್? ಯಾರು ಬಂದಿದೆ ಸರ್ ನೋಡೋದಕ್ಕೆ, ಭೇಟಿ ಆಗೋದು? ನಾನು, ವೈಫು, ನನ್ನ ಸ್ನೇಹಿತರೆಲ್ಲ ಬಂದ್ವಿ. ಅಲ್ಲ, ಈ ಹಿಂದೆ ಏನಾದರೂ ದರ್ಶನ್ ಅವ್ರ ಜೊತೆ ನೀವು ಮಾತಾಡಿ? ನನ್ನ ವೈಫ್ ಮಾತಾಡಿದ್ದಾರೆ. ಆ್ಯಕ್ಚುಲಿ ದರ್ಶನ್ ಸರ್ ಅವರು ಇವರಿಗೊಂದು